ಮೊದ್ಲು ನಮ್ಮೂರ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಬಾ. ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್. ಸುಮಾರು 3 ದಿನದಿಂದ ಅಂದ್ರಳ್ಳಿ ಊರಬ್ಬ ಅದ್ಧೂರಿಯಾಗಿ ಆಚರಿಸ್ತಿದ್ದಾರೆ. ಈ ಸಮಯದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಂದ್ರಳ್ಳಿ ಹಬ್ಬ ಸುಮಾರು 8 ವರ್ಷದಿಂದ ನಿಂತಿತ್ತು. ಈ ವರ್ಷ ಎಲ್ಲ ಊರು ಗ್ರಾಮಸ್ಥರೆಲ್ಲ ಒಂದಾಗಿ ನಮ್ಮ ಎಸ್ ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂದ್ರಳ್ಳಿ ಊರಬ್ಬ ಯಾವ ಥರ ಮಾಡಬೇಕು ಅಂತೆಲ್ಲ ಡಿಸೈಡ್ ಮಾಡಿಕೊಂಡು ಅದ್ಧೂರಿಯಾಗಿ ನಿನ್ನೆ ಸೋಮವಾರದಿಂದ ಆರತಿ ಕಾರ್ಯಕ್ರಮ ಆಗಲಿ, ನಿನ್ನೆ ಕೊಂಡ ಆರಾಧನೆ ಆಗಲಿ, ಇವತ್ತು ಎಲ್ಲ ಮರಿ ಹೊಡೆದು ಮನೆ ಮನೆಗೆ ಹಬ್ಬ ಆಚರಿಸ್ತಾರೆ. ಸುಮಾರು ಒಂದು 25,000 ಇಂದ 30,000 ಜನ ಸೇರಿ ಅದ್ಧೂರಿಯಾಗಿ ಹಬ್ಬವನ್ನು ಆಚರಿಸ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ ಈ ಹಬ್ಬದಲ್ಲಿ ನಾವನ್ನು ಪಾಲ್ಗೊಂಡಿದ್ದೀನಿ ಅಂದರೆ. ನಾವು ನಮ್ಮ ಕೈಲಾಗೋ ಕಾಣಿಕೆಯನ್ನು ತಗೊಳ್ಳೋರಿಗೆ ನಾವು ತಲುಪಿಸಿದ್ದೀವಿ. ಇದೇ ರೀತಿ ಪ್ರತಿ ವರ್ಷವೂ ಅಂದ್ರಲ್ಲಿ ಊರಬ್ಬನ ಅದ್ಧೂರಿಯಾಗಿ ಮಾಡಲಿ ಅಂತ ಎಲ್ಲ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ತೀನಿ. ಮತ್ತು ಮುಂದಿನ ದಿನದಲ್ಲಿ ಪ್ರತಿ ವರ್ಷವೂ ಮಾಡ್ಕೊಂಡು ಹೋಗಲಿ ಅಂತ ದೇವ್ರ ಹತ್ರನೂ ಕೇಳ್ಕೊತೀನಿ. ಯಾಕಂದರೆ ಇದು 8 ವರ್ಷ ನಿಂತಿರೋದ್ರಿಂದ ಪ್ರತಿ ವರ್ಷ ಇದೇ ರೀತಿ ಅದ್ಧೂರಿಯಾಗಿ ಮಾಡ್ತಾಯಿದ್ರೆ ಇಡೀ ಊರಿಗೂ ಒಳ್ಳೆಯದಾಗುತ್ತೆ, ಗ್ರಾಮಸ್ಥರಿಗೂ ಒಳ್ಳೆಯದಾಗುತ್ತೆ, ಪ್ರತಿಯೊಂದು ಮಕ್ಕಳಿಗೆ ಆಗಲಿ ಇವ್ರಿಗೆ ಆಗಲಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಅದಕ್ಕೆ ನಾನು ದೇವರಲ್ಲೂ ಕೇಳ್ಕೊತೀನಿ, ನಮ್ಮ ಗ್ರಾಮಸ್ಥರಲ್ಲೂ ಕೇಳ್ಕೊತೀನಿ, ಪ್ರತಿ ವರ್ಷ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ ಊರಬ್ಬ ಅಂತ. ಎಲ್ಲರಿಗೂ ಧನ್ಯವಾದಗಳು.